ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ನ ಮೊದಲ ಹಂತದ ಪ್ರಕ್ರಿಯೆ ಪೂರ್ಣಗೊಂಡಿದ್ದು, ಮ್ಯಾಪಿಂಗ್ ಆಗದ 36,476 ಜನರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು, ಜಿಲ್ಲೆಯಲ್ಲಿ ಕರಡು ಮತದಾರರ ಪಟ್ಟಿಯನ್ನು ಆಗಸ್ಟ್ 24ರಂದು ಬಿಡುಗಡೆ ಮಾಡಲಾಗಿದೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿನ ಸೂಚನಾ ಫಲಕ ಹಾಗೂ ಚುನಾವಣಾ ಆಯೋಗದ ಅಧಿಕೃತ ವೆಬ್ಸೈಟ್ನಲ್ಲಿ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಇಲ್ಲವೇ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು ಎಂದು ಸೂಚಿಸಿದರು. ಪ್ರತಿಯೊಬ್ಬರೂ ಕರಡು ಮತದಾರರ ಪಟ್ಟಿಯನ್ನು ಕಡ್ಡಾಯವಾಗಿ ಪರಿಶೀಲಿಸಿಕೊಳ್ಳಬೇಕು. ತಮ್ಮ ಹೆಸರು ಪಟ್ಟಿಯಲ್ಲಿ ಇಲ್ಲದಿದ್ದರೆ ಕೂಡಲೇ ಫಾರ್ಮ್ 6 ಸಲ್ಲಿಸುವ ಮೂಲಕ ಹೊಸದಾಗಿ ಮತದಾರರಾಗಿ ನೋಂದಾಯಿಸಿಕೊಳ್ಳಬೇಕು ಎಂದು ಹೇಳಿದರು. ಪಟ್ಟಿಯಲ್ಲಿ ಹೆಸರು ಇಲ್ಲದಿರುವವರಿಗೆ ಆಗಸ್ಟ್ 24ರಿಂದಲೇ ನೋಟಿಸ್ ಜಾರಿ ಮಾಡುವ ಪ್ರಕ್ರಿಯೆ ಆರಂಭವಾಗಲಿದ್ದು, ಸೆಪ್ಟೆಂಬರ್ 22ರವರೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ವಿಚಾರಣೆ ನಡೆಸಲಾಗುತ್ತದೆ. ಹೆಸರುಗಳ ಕುರಿತು ತಿದ್ದುಪಡಿ ಅಥವಾ ಆಕ್ಷೇಪಣೆ ಇದ್ದಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ಹೇಳಿದರು. ಇಸ್ ನಾಟ್ ಇಂಪಾರ್ಟೆಂಟ್. ಫಸ್ಟ್ 3 ವಿಚಾರಗಳು ಇಂಪಾರ್ಟೆಂಟ್. ಸಿಟಿಸನ್ ಆಫ್ ಇಂಡಿಯಾ ಇರಬೇಕು, 18 ವರ್ಷ ಮೀರಿರ್ಬೇಕು, ಕೆಳಗಡೆ ಇರಬಾರ್ದು. ಮೂರನೇದು ಆರ್ಡಿನರಿ ಸಿಟಿಸನ್, ಆರ್ಡಿನರಿ ರೆಸಿಡೆಂಟ್ ಆಫ್ ದಟ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರ್ಬೇಕು. ಈ 3 ಪಾಯಿಂಟ್ಸ್ನ ನಾವು SIR ಅಲ್ಲಿ ಚೆಕ್ ಮಾಡ್ಕೊಂಡಿದ್ವಿ. ಚೆಕ್ ಮಾಡಿದ ನಂತರ ಯಾರು ಉಳಿದಿದ್ದಾರೆ ಅವನ್ನು ಕ್ರಾಸ್ ವೆರಿಫೈ ಮಾಡಿದ್ವಿ. ಹೌದು, ಇವರಿಲ್ಲ, ಇಲ್ಲಿಲ್ಲ. ಇಲ್ಲ ಅಂದ್ರೆ ಇಲ್ಲಿ ಆಬ್ಸೆಂಟಾ ಶಿಫ್ಟೆಡ್. ಆಬ್ಸೆಂಟ್ ಅಂದ್ರೆ ಈಗ ಸದ್ಯಕ್ಕಿಲ್ಲ, ಶಿಫ್ಟೆಡ್ ಅಂದ್ರೆ ಈಗ ಇಲ್ಲೇ ಇಲ್ಲ, ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಸೊ ಅಲ್ಲಿ ನಾವು ಲೋಕಲ್ ವಿಚಾರ ಮಾಡಿ ಮಹಜರ್ ಮಾಡಿಕೊಂಡು ಸ್ವಲ್ಪ ಪ್ರಾಸೆಸ್ ಮಾಡಿ ಅವರನ್ನು ಈ ಲಿಸ್ಟ್ ಅಲ್ಲಿ ಹಾಕಿದ್ವಿ. ಡೂಪ್ಲಿಕೇಟ್ ಅಂದ್ರೆ ಏನು? ಒಂದೇ ಮತದಾರರ ಪಟ್ಟಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ಅವರ ಹೆಸರು 2 ಸತಿ ಬರುತ್ತೆ. ಅದು ಕ್ಲಿಯರ್ ಕಟ್. ಡಬಲ್ ಬಂದಿದೆ ಅಂದ್ರೆ ಒಂದ್ಸತಿ ಹೆಸರು ತೆಗಿಬೇಕು. ಆ ಥರ ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಹಾಗೂ ಡೂಪ್ಲಿಕೇಟ್ 4 ಕ್ಯಾಟಗರಿ ಮಾಡಿಕೊಂಡು ಇದನ್ನು ನಾವು ಮತ್ತೆ ವೆರಿಫೈ ಮಾಡಲಿಕ್ಕೆ ಈ SIR ಪ್ರಾಸೆಸ್ನು ನಾವು ಉಪಯೋಗ ಮಾಡ್ತೀವಿ.